ಇವತ್ ನಮ್ಮ ಅಪ್ಪನ ಹತ್ರ ಮಾವಿನಕಾಯಿ ತಿನ್ಬೇಕಾದ್ರೆ ಬೈಸ್ಕೊಂಡ್ಬಿಟ್ಟೆ. ಇವತ್ತು ನಮ್ಮ ಮನೆ ಹತ್ರ ಮಾವಿನಕಾಯಿ ಬಂದಿದ್ವು, ಅದಕ್ಕೆ ನಮ್ಮಪ್ಪ ಮಾವಿನಕಾಯಿ ತಗೋಬಾ ಅಂತ ನಮ್ಮ ಅವ್ವಗ ಹೇಳ್ತಿದ್ರು. ಈ ಮಾವಿನಕಾಯಿ ಹೆಸರು ಮಲ್ಲಿಕಾ ಅಂತ. ನಾನು ಕೂಡ ಇದೇ ಫಸ್ಟ್ ಟೈಮ್ ಈ ಮಾವಿನಕಾಯಿ ಹೆಸರು ಕೇಳ್ತಿರೋದು. ಆದ್ರೆ ನಮ್ಮ ಅವ್ವಗ ಈ ಮಾವಿನಕಾಯಿ ತಗೊಳಕ್ಕೆ ಇಷ್ಟ ಇದ್ದಿಲ್ಲ, ನಮ್ಮಪ್ಪಗೆ ಇಷ್ಟ ಇತ್ತು, ಅದಕ್ಕೆ ಇದೇ ತಗೋ ಅಂತ ಹೇಳ್ತಿದ್ರು. ಮಲ್ಲಿಕಾ ಮಾವಿನಕಾಯಿ ತಿಂದು ನೋಡಿ ತಗಬ ಮಾಡ್ದವ ಮಾವಿನಕಾಯಿ ತಿಂದ್ರಲ್ಲ ಇವು ಗೊತ್ತಾಗ. ಆಮೇಲೆ ಹಣ್ಣು ತಗೊಳಕ್ಕೆ ನಾನು ಅವ್ವ ಕೆಳಗ್ ಬಂದ್ವಿ. ಇಲ್ಲಿ ನೋಡ್ರಿ ನಮ್ಮ ಅವ್ವ ಇಷ್ಟ ಇಲ್ಲ ಅಂತ ಹೇಳಿ ತಿನ್ನಕತ್ತಾಳ. ಇನ್ನ ಇಷ್ಟ ಇದ್ದಿದ್ರೆ ಹೆಂಗ್ ತಿಂತಿದ್ಲ ಅಂತ ನನ್ಗಂತೂ ಗೊತ್ತಿಲ್ಲ. ಆಮೇಲೆ ಒಂದ್ 2 kg ತಗೊಂಡು ಮನೆ ಒಳಗ್ ಬರ್ತಿದ್ದಂಗೆ ನಮ್ಮ ಅವ್ಗ ನಾನು ಈ ತರ ವೆಲ್ಕಮ್ ಮಾಡ್ದೆ. ಮಾವಿನಕಾಯಿ ಬರ್ರಿ. ಮನೆಗೆಲ್ರು ಊಟಕ್ಕೆ ಕುಂತಾಗ ಹಂಗೆ ನಾನು ಮಾವಿನಕಾಯಿ ತಿನ್ಬೇಕಾದ್ರೆ ಯೂಸ್ಲೆಸ್ ಕ್ವಶನ್ ಕೇಳಿದೆ ನಮ್ಮ ಅಪ್ಪಗೆ. ಅಪ್ಪ ಈ ಮಾವಿನಕಾಯಿದಾಗ ಗೊಟ್ಟ ಯಾಕಿಟ್ಟಾರಪ್ಪ? ಕೆಲಸ ಇಲ್ಲ ನಿನಗೆ, ಕೆಲಸ ಬಹುಸಿಲ್ಲ ಅದಕ್ಕೆ ಕೇಳಕತ್ತೀನಿ. ನೀ ಕೇಳ ಅಂತಾನೆ ಇಟ್ಟಾರ ಅವ್ರು ಬಟ್. ಈ ಕಡೆ ಇನ್ನೊಂದು ಯೂಸ್ಲೆಸ್ ಕ್ವಶನ್ ನಮ್ಮ ಅವ್ಗ ಕೇಳ್ದೆ. ಅವ ಮೊಸರು ಯಾಕೆ ಹಾಕಣಕತ್ತೀವಿ? ಇನ್ನೊಂದು ನನ್ಗೆ ಮೊನ್ನೆ ಹುಷಾರಿದ್ದಿಲ್ಲ, ಕೆಮ್ಮಾಗಿತ್ತು, ತೋರ್ಸ್ಕೊಂಡ್ ಬಂದಿದ್ದೆ. ಈ ಮಾವಿನಕಾಯಿ ತಿನ್ನೋದ್ ನೋಡಿ ಅಪ್ಪ ನನ್ಗೆ ಬೈತಿದ್ರು. ಮಾವಿನಕಾಯಿ ಎಲ್ಲಿ ತಿನ್ನಕ್ ಹೋಗಿ ಮನೆ ತೋರಿಸಿ ಬಂದಲ್ಲ ಅಗ್ಲಲ್ಲ ಅದನ್ನ ತಿನ್ಕೊಂತ ಹೋದ್ರೆ ಹೆಂಗ? ನೀನ್ ಆಮೇಲೆ ಒಂದ್ ಎದ್ದ ಮಾಡ್ತೀವಿ, ಒಂದ್ ನೀನ್ ನೋಡಾಸಲ್ ನೀನು